ಎಲ್ಲೋ ನೋಡಿ ಮತ್ತೆಲ್ಲೋ ಕೇಳಿಸಿಕೊಂಡು ಬೇರೆಯವರ ಜೀವನದ ಕಥೆಗಳನ್ನು ಕೇಳಿ ಇಲ್ಲ ನೋಡಿ ಒಟ್ಟಾರೆ ಏನೋ ಒಂದು ಸೃಷ್ಟಿ ಮಾಡಿ ಕತೆ ಮಾಡಿ ಅದನ್ನು ಯೂಟ್ಯೂಬ್ ಚಾನಲಲ್ಲಿ ಹಾಕೋ ನಾನು ಒಂದೊಂದು ಸಲ ಯೋಚನೆ ಮಾಡಿದರೆ ನನ್ನ ಜೀವನದ ಎಷ್ಟೋ ಘಟನೆಗಳು ಕತೆಗಳಾಗಿ ಬಿಡುತ್ತವೆ. ಇತ್ತೀಚೆಗೆ ನನ್ನ ಜೀವನದಲ್ಲಿ ನಡೆದ ಎಷ್ಟೋ ಘಟನೆಗಳನ್ನು ಒಂದು ಕತೆ ಪುಸ್ತಕವನ್ನೇ ಬರೆಯಬಹುದು. ಒಂದೊಂದು ಸಲ ನಮಗೆ ಗೊತ್ತಿಲ್ಲದೆ ಕಣ್ಣೀರು ಬಂದುಬಿಡುತ್ತೆ. ತಡೆಯೋಕ್ಕೆ ಪ್ರಯತ್ನ ಮಾಡಿದರೂ ಮನಸ್ಸು ಕೇಳೋದಿಲ್ಲ. ಬದುಕಲ್ಲಿ ಏನಾಗ್ತಿದೆ ಅನ್ನೋದು ಅರ್ಥ ಆಗದೆ ತಲೆ ತಿರುಗುತ್ತೆ. ಪರಿಸ್ಥಿತಿ, ಮನಸ್ಥಿತಿ, ಮನೆಸ್ಥಿತಿ, ಹಣದ ಸ್ಥಿತಿ ಎಲ್ಲವೂ ಒಟ್ಟಿಗೆ ಬಂದು ನಿಂತಂತೆ ಆಗುತ್ತೆ. ಆದರೆ ಇದರಲ್ಲಿ ಒಂದು ಸತ್ಯ ಇದೆ. ಎಷ್ಟೇ ಕತ್ತಲೆ ಬಂದರೂ ಬೆಳಕು ದೂರ ಇರೋದಿಲ್ಲ. ಎಷ್ಟೇ ಕಷ್ಟ ಬಂದರೂ ಅದು ಶಾಶ್ವತ ಅಲ್ಲ. ಧೈರ್ಯ ಕಳೆದುಕೊಳ್ಳಬಾರದು, ನಂಬಿಕೆ ಬಿಡಬಾರದು. ಒಂದು ದಿನ ಇದೇ ಕಣ್ಣೀರು ನಗುವಾಗುತ್ತದೆ, ಇದೇ ಕಷ್ಟಗಳು ಕಥೆಯಾಗುತ್ತವೆ. ಮತ್ತೊಂದು ದಿನ ಅವತ್ತು ನಾನು ಎದುರಿಸಿದೆ, ಅದಕ್ಕೆ ಇವತ್ತು ಗೆದ್ದಿದ್ದೀನಿ ಅಂತ ಅನಿಸುತ್ತೆ. ಒಳ್ಳೆಯದು ಖಂಡಿತವಾಗಿಯೂ ಬರುತ್ತದೆ.